ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಹಿನ್ನೆಲೆಯಲ್ಲಿ ಈ ಜ್ಞಾನೇಂದ್ರ ಕುಮಾರ್ ಬರೆದಿರತಕ್ಕಂತಹ ಪತ್ರ, ರಜೆ ಪತ್ರ ಏನಿದೆ ಅದು ಬಹಿರಂಗ ಆಗಿದೆ. ಎಂಎಸ್ಎಂಇ ಡೈರೆಕ್ಟರ್ಗೆ ಅವರು ಬರೆದಿರತಕ್ಕಂಥ, ಕಾರ್ಯದರ್ಶಿಗೆ ಬರೆದಿರತಕ್ಕಂತಹ ಪತ್ರ. ನಮ್ಮ ತಂದೆಗೆ ಆಗಸ್ಟ್ 14ನೇ ತಾರೀಕು ಹೃದಯಾಘಾತ ಆಗಿದೆ, ಹಾಗಾಗಿ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅವರದ್ದು. ನಾನು ಆಸ್ಪತ್ರೆಯಲ್ಲಿರಬೇಕಾದ ಅನಿವಾರ್ಯತೆ ಇದೆ, ತುರ್ತು 15 ದಿನ ರಜೆ ಕೊಡಿ ಅಂತ ಕೋರಿ ಪತ್ರ ಬರೆದಿದ್ದಾರೆ. ಒಂದು ಕಡೆ ಇಡಿ ರೇಡ್, ನಿನ್ನೆ ಇಡೀ ದಿನ ಅವರ ಮನೆ ಮೇಲೆ ಇಡಿ ರೇಡ್ಗಳಾಗಿದ್ದನ್ನು ನಾವು ನೆನಪು ಮಾಡಿಕೊಳ್ಳಬಹುದು. ಹಾಗೇನೆ ಕೆಪಿಎಸ್ಸಿ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತೆ ಜ್ಞಾನೇಂದ್ರ ಕುಮಾರ್ ಅವರ ವಿರುದ್ಧ ಕೂಡ ಅನುಮಾನಗಳು, ಆರೋಪಗಳು ವ್ಯಕ್ತವಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಜ್ಞಾನೇಂದ್ರ ಕುಮಾರ್ ಮತ್ತೊಂದು ಕಡೆ ನಾಪತ್ತೆಯಾಗಿದ್ರು ಅನ್ನೋ ಸುದ್ದಿಯಾಗಿತ್ತು. ಆದರೆ ಕೊನೆಗೆ ಅದು ಕನ್ಫರ್ಮ್ ಆಗಿರಲಿಲ್ಲ. ಇದೀಗ ಅವರು ತಮ್ಮ ತಂದೆಗೆ ಹೃದಯಾಘಾತವಾಗಿದೆ, ಹಾಗಾಗಿ ತನ್ನ ಆಸ್ಪತ್ರೆಯಲ್ಲಿ ಇರಬೇಕು ಅಂತ 15 ದಿನಗಳ ತುರ್ತು ರಜೆ ಕೋರಿ ಬರೆದಿರತಕ್ಕಂಥ ಪತ್ರ ಲಭ್ಯವಾಗಿದೆ. ನಿನ್ನೆ ಬೆಂಗಳೂರಿನಲ್ಲಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ರೇಡ್ ಕಂಡಕ್ಟ್ ಮಾಡಿದ್ರು. ಏನಾದರೂ ಸಿಕ್ಕಿದೆಯಾ, ಏನಾಯ್ತು ಅನ್ನೋದರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಇನ್ನು ಕೆಪಿಎಸ್ಸಿ ವಿಚಾರದಲ್ಲಿ ಪಶುವೈದ್ಯಾಧಿಕಾರಿ ಪರೀಕ್ಷೆಯ ಇನ್ಚಾರ್ಜ್ ಆಗಿದ್ದಂತಹ ಜ್ಞಾನೇಂದ್ರ ಕುಮಾರ್ ಈ ಎಲ್ಲಾ ಹಗರಣಗಳ ಆರೋಪ ಕೇಳಿ ಬರ್ತಾ ಇದ್ದಂತಹ ಹೊತ್ತಿನಲ್ಲೇನೆ ನಾಪತ್ತೆಯಾಗಿದ್ರು ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಆದರೆ ಅವರು ತಮ್ಮ ತಂದೆಗೆ ಹೃದಯಾಘಾತವಾಗಿದೆ, ಹಾಗಾಗಿ ತನಗೆ ತುರ್ತು 15 ದಿನಗಳ ರಜೆ ಬೇಕು ಅಂತ ಕೇಳಿರೋ ಪತ್ರ ಲಭ್ಯವಾಗಿದೆ. ಪ್ರತಿನಿಧಿ ಹನುಮಂತ್ ಕನೆಕ್ಟ್ ಆಗಿದ್ದಾರೆ. ಎಸ್ ಹನುಮಂತ, ಜ್ಞಾನೇಂದ್ರ ಕುಮಾರ್ಗೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಇದೆ? ನಿನ್ನೆ ಅವ್ರ ಮನೆಗಳ ಮೇಲೆ ರೇಡ್ ಕೂಡ ನಡೆದಿತ್ತು, ಅಲ್ಲೇನಾದ್ರೂ ಮಹತ್ವದ ದಾಖಲೆಗಳೇನಾದ್ರೂ ಸಿಕ್ಕಿದೆಯಾ ಹನುಮಂತ್? ಲಕ್ಷ್ಮಿ, ಕೆಪಿಎಸ್ಸಿ ಏನು ಪರೀಕ್ಷೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯಲ್ಲಿ ನಡೆದಿದ ಎನ್ನಲಾದಂತಹ ಅಕ್ರಮದ ವಿಚಾರದಲ್ಲಿ ಈ ಒಂದು ಪರೀಕ್ಷೆಯ ಮೇಲುಸ್ತುವಾರಿಯನ್ನ ಜ್ಞಾನೇಂದ್ರ ಕುಮಾರ್ ಅವರು ವಹಿಸಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ರೇಡ್ ನಡೆದಿತ್ತು. ರೇಡ್ ನಡೆದಂತ ಸಂದರ್ಭದಲ್ಲಿ ಇವರು ಕಾಣೆಯಾಗಿದ್ರು, ನಾಪತ್ತೆ ಆಗಿದ್ರು ಅನ್ನುವಂತ ಒಂದಷ್ಟು ಆರೋಪಗಳು, ತಿರುವುಗಳು, ಚರ್ಚೆಗೆ ಸಾಕಷ್ಟು ಗ್ರಾಸವಾಗಿತ್ತು. ಇದೀಗ ಜ್ಞಾನೇಂದ್ರ ಕುಮಾರ್ ಅವರು ಸರ್ಕಾರವು ಕೂಡ ತನ್ನ ಒಂದು ಪತ್ರ, ಈಗ ರಜೆದ ಪತ್ರವನ್ನು ಬರೆದಿದ್ರು ಅನ್ನುವಂತ ಸರ್ಕಾರದ ಮೂಲಗಳು ಕೂಡ ಹೇಳಿದ್ದು. ಇದೀಗ ಆ ಪತ್ರ ಬಹಿರಂಗವಾಗಿದೆ. ಆ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಮೊದಲನೇದಾಗಿ ಅವರು ಏನಂತಂದ ಹೇಳಿದ್ರೆ, ಕಾರ್ಯದರ್ಶಿಗಳಿಗೆ ಮತ್ತೆ ಎಂಎಸ್ಎಂಇ ಅವರಿಗೆ ಪತ್ರವನ್ನ 19ನೇ ತಾರೀಕಿಗೆ ಪತ್ರ ಬರೆದು ನನಗೆ ತುರ್ತು ರಜೆ ಬೇಕಾಗಿದೆ, ವೈದ್ಯಕೀಯ ರಜೆ ಬೇಕು ಹೋಗಿ ಪತ್ರವನ್ನ ಬರೆದಿರುವಂತದ್ದು. ಮಾನ್ಯರೇ, ನನಗೆ ವಯಸ್ಸಾದ ತಂದೆಯವರಿಗೆ ಒಂದು ಕಾರ್ಡಿಯಕ್ ಅರೆಸ್ಟ್ ಆಗಿದೆ, ಹೃದಯ ಸ್ತಂಭನ ಆಗಿದೆ, ಹಾಗಾಗಿ ನನಗೆ ತುರ್ತಾಗಿ ರಜೆ ಬೇಕಾಗಿದೆ. ಯಾಕಂತಂದ ಹೇಳಿದ್ರೆ ನಮ್ಮ ತಂದೆಯವರು ICU ಅಲ್ಲಿ ಪ್ರಾಣಕ್ಕಾಗಿ ಹೋರಾಡ್ತಾ ಇದ್ದಾರೆ. ಹಂಗಾಗಿ ನಾವು ನಾಳೆ ಶಸ್ತ್ರಚಿಕಿತ್ಸೆ ನಡಿಬೇಕಾಗಿದೆ, ಅದಕ್ಕಾಗಿ ನಾವು ಹೋಗ್ಬೇಕಾಗಿದೆ ಅನ್ನೋಂಥದ್ದು. ಆದ್ರೆ ವೈದ್ಯಕೀಯ ರಜೆಯನ್ನ ಕೋರಿ ತುರ್ತಾಗಿ ಹೋಗಿರುವಂತ ಈಗ ಪತ್ರ ಬಹಿರಂಗವಾಗಿರುವಂತದ್ದು. ಇದು ಸರ್ಕಾರದ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಜ್ಞಾನೇಂದ್ರ ಕುಮಾರ್ ಎಲ್ಲೂ ಕೂಡ ನಾಪತ್ತೆ ಆಗಿಲ್ಲ, ಅದರ ಬದಲಾಗಿ ತುರ್ತು ವೈದ್ಯಕೀಯ ರಜಾ ಪತ್ರವನ್ನ ಬರೆದು ಅವರು ರಜೆ ಮೇಲೆ ಹೋಗಿದ್ದಾರೆ ಅನ್ನೋಂಥ ವಾದವನ್ನ ಈಗ ಸರ್ಕಾರ ಮುಂದೆ ಇಡ್ತಾ ಇರುವಂತದ್ದು. ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ.